God bless everyone. Now let's bow down and leave. Not just sitting here. No offense has become meaningful. Until then, you all stay with us. This is the view. This is the gate. This is the temple. This is an 11th century temple. Look at this. The temple. This is the outside view. This is the outside. We were thinking that. No, I have not reached yet. Temple Road. ಯಾರು ಗಾರೆ ಕೆಲಸ ಮಾಡ್ತಿರೋದು? ಮೇಸ್ತ್ರಿಗಳು ಯಾರು? ಯಾವ ಜಾಗ ಹೇಳು? ಹಾಂ, ಸರಿ ಸರಿ ಆಯಿತು. ಏಣಿ ಮಾಡ್ತಾ ಇರೋದು ನಮ್ಮ ಒಬ್ಬರು ಬ್ರದರು, ಯಾರು ನಮ್ಮ ಮೂರ್ತಿ ಅಣ್ಣವರು ಏಣಿ ಮಾಡ್ತಾವ್ರೆ ನೋಡಿ. ಏಣಿ ಮಾಡ್ತಾವ್ರೆ. ಇದೇನೋ ವಿಡಿಯೋ ಓಡ್ತೈತೆ. ಇದನ್ನ ಡೈರೆಕ್ಟಾಗಿ ನೋಡಬಾರ್ದು ಅಂತವ್ರೆ, ಅದಕ್ಕೆ ನಾವು ಮೊಬೈಲಲ್ಲಿ ಹಾಕೊಂಡು ನೋಡ್ತಾಯಿದ್ವಿ. ಇನ್ನು ಅಮ್ಮ ಒಬ್ಬ ಭುವನಗೌಡರು ಅಲ್ಲಿ ಕದ್ದು ಮರೆಯಲ್ಲಿ ನೋಡ್ತಾವ್ರೆ ಆಟೋದಲ್ಲಿ. ಅದಕ್ಕೆ ಅದು ಕಣ್ಣಿಗೆ ಹೊಡೆದ್ಬಿಡ್ತದೆ ಅಂದ್ಬಿಟ್ಟು, ಅದು ಬೆಳಕು ಬರ್ತಿದೆ ಅಂದ್ಬಿಟ್ಟು ಈ ಥರ ರೆಟ್ಟನ್ನು ಮರೆ ಮಾಡ್ಕೊಂಡವ್ರೆ ನೋಡಿ. ನಮ್ಮ ಮೂರ್ತಿ ಅಣ್ಣವರು ಇನ್ನೂ ಮಧ್ಯಾಹ್ನದಿಂದ ಒಂದೇ ಎಣೆ ಮಾಡ್ತಾವ್ರೆ. ನೋಡಿ, ಮಧ್ಯಾಹ್ನದಿಂದ ಇಷ್ಟೇ ಕೆಲಸ ಮಾಡಿರೋದು. ಮೂರ್ತಿ ಅಣ್ಣ, ಇಷ್ಟೇ ಆಗಿರೋದು ಮಧ್ಯಾಹ್ನದಿಂದ? ಇಷ್ಟೇ ಕೆಲಸ ಆಗಿರೋದು ನೋಡಿ. ಸಂಬಳ ಮಾತ್ರ 1,500 ಕೇಳ್ತಾರೆ ಮಧ್ಯಾಹ್ನದಿಂದ. ಆ ಥರ ಫ್ರೆಂಡ್ಸ್, 1,500 ಸಂಬಳ ಕೊಡಬೇಕು. ಮಧ್ಯಾಹ್ನದಿಂದ ಇಷ್ಟೇ ಒಂದು ಎಣ್ಣೆ ಬಿಟ್ಟಿಂಗ್ ಮಾಡವ್ರೆ. ನಾವು ಏನು ಮಾಡೋದು? ಎಲ್ಲಿಂದ ದುಡ್ಡು ಕೊಡೋದು? ನೀವು ಅಷ್ಟೇ ಮಾಡಿ. 1,500 ಸಂಬಳ ಮಧ್ಯಾಹ್ನದಿಂದ ಎಲ್ಲಿಂದ ತಂದು ಕೊಡೋದು? ನಡಿಗೆ ಬಾಡಿಗೆಲ್ಲ ನಿರ್ತವೆ. ಒಂದು ಬಾಡಿಗೆ ಇಲ್ಲ. 4 ಕಾಲು ಕಟ್ ಮಾಡಿಬಿಟ್ಟು, 4 ಕಾಲಲ್ಲ ಸರಿ 9 ಕಾಲು ಕಟ್ ಮಾಡಿಬಿಟ್ಟು, 9 ಕಾಲು ವೆಲ್ಡಿಂಗ್ ಇನ್ನೂ ಆಗಿಲ್ಲ. ಈಗಾಗಲೇ ಟೈಮು 6 ಗಂಟೆ ಹಾಕಾಯ್ತು. ಇನ್ನೇನು ಹೋಯ್ತೀನಿ ಅಂತಾರೆ. ಏನು ಮಾಡೋದು? ನೀವೇ ಹೇಳಿ ಫ್ರೆಂಡ್ಸ್, ಹಿಂಗಾದರೆ ಹೆಂಗೆ ಮಾಡೋದು? ನೋಡೋಣ, ಏನೋ ಮಾಡಿ ಸ್ವಲ್ಪ ಲೇಟ್ ಗಂಟೆ ಮಾಡಿಸ್ಬಿಡ್ತೀನಿ, ಫಿನಿಷ್ ಮಾಡಿಸ್ಕೊಬಿಡ್ತೀನಿ. ಇಲ್ಲಾಂದರೆ ಇವರು ಮತ್ತೆ ಕರೆದ್ರೆ ಬರೋದಿಲ್ಲ. ವೆಲ್ಡಿಂಗ್ ಮಾಡೋದನ್ನ ಡೈರೆಕ್ಟಾಗಿ ಕಣ್ಣಿಂದ ನೋಡ್ಬರೋ ಅಂತಾರಲ್ಲ, ಅದಕ್ಕೆ ನೋಡೋಣ ಅಂದ್ಬಿಟ್ಟು ನೋಡೋಣ, ಈ ಥರ ಮೊಬೈಲಾದ್ರು ನೋಡೋಣ. ಓಕೆ, ಬಾಯ್.